ಅದು ಖುಷಿ ಇದೆ. BRB ತಯಾರಿ ಏನಾಗ್ತದೆ? ತುಂಬ ಜೋರಾಗಿದೆ ಸರ್, ಅದು ತುಂಬ ಜೋರಾಗಿದೆ. ಅನೂಪ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ತುಂಬ ದೊಡ್ಡ ಸಿನಿಮಾ, ನನ್ನ ಕರಿಯರ್ದು ಬಿಗ್ಗೆಸ್ಟ್ ಫಿಲ್ಮ್ ಅದು. ಸೊ ಒಂದು ಇಲ್ಲೇ 8 acres ಲ್ಯಾಂಡಲ್ಲಿ ನಮ್ಮದೇ ಸ್ಟುಡಿಯೋ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಅದು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ, ಕಂಪ್ಲೀಟ್ ಶೂಟಿಂಗ್ ಅಲ್ಲೇ ಇರುತ್ತೆ. ಅಂದರೆ ಮುಂದೆ ಎಲ್ಲ ಶೂಟಿಂಗ್ ಅಲ್ಲಿ ಮಾಡೋಣ ಅಂತನಾ ಅಥವಾ ಇದಕ್ಕೋಸ್ಕರ? ಅದು ಓಪನ್ ಇರುತ್ತೆ. ಈಗ ನಾವೇನು ಮಾಡಿದ್ವಿ, ಒಂದು 4 ವರ್ಷ ಲೀಸಿಗೆ ತೊಗೊಂಡು ಇದು 2 ಪಾರ್ಟ್ಸಲ್ಲಿ ಬರುತ್ತೆ ಸಿನಿಮಾ ಅದು. ಸೊ ಕಂಪ್ಲೀಟ್ ಸೆಟ್ಟು ಅಲ್ಲೇ, ಅಂದರೆ ತುಂಬ ಒಂದು ಪ್ರಪಂಚನೇ ಕ್ರಿಯೇಟ್ ಮಾಡ್ಬೇಕು ನಾವು. ಓಕೆ. BRB 2209 AD ಅಂತ ಇದೆಯಲ್ಲ ಅದರಲ್ಲೇ, ಎಸ್, ಫ್ಯೂಚರಿಸ್ಟಿಕ್ ಫಿಲ್ಮ್. ಸೊ ಅಲ್ಲಿದೆ ಅದು. ಸೊ ತುಂಬ ಕ್ರಿಯೇಟ್ ಮಾಡಬೇಕು. ಎಸ್. ಇದ್ರ ಚೆನ್ನೈ ಸೆಟ್ಟು ನಿಮ್ದೇನೋ ಸ್ವಲ್ಪ ಇಶ್ಯೂ ಆಯಿತು ಅಂತ ಕೇಳ್ಪಟ್ಟೆ ನಾನು. ಮ್ಯಾಕ್ಸದ್ದು ಇಲ್ಲ ಸರ್, ನಮಗೇನು ಅಂಥದ್ದೇನು ಎಲ್ಲಿ ಇಶ್ಯೂ ಆಗಿದ್ದು ಅಂದರೆ ಈ ಫ್ಲಡ್ಸ್ ಆಗುತ್ತೆ ಹೌದು ನವಂಬರಲ್ಲಿ, ಬಟ್ ಅದು ಚೆನ್ನೈ, ಮಹಾಬಲಿಪುರಂ ಅಲ್ಲ. ಓಕೆ ಓಕೆ. ಚೆನ್ನೈ ಎಫೆಕ್ಟ್ ಆಗಿರೋದ್ರಿಂದ ಏನಾಯಿತು, ಏನು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನಿಲ್ಲ, ಯಾರೂ ಹೋಗೋಕ್ಕಾಗ್ತಾ ಇಲ್ಲ ಮಹಾಬಲಿಪುರಂಗೆ. ಸೊ ಹಂಗಾಗಿ ನಿಂತೋಯ್ತು. ಓಕೆ. ಟೋಟಲ್ ಶೂಟಿಂಗ್ನ ಪ್ರಾಸೆಸ್ಸು ಅಂದರೆ ಸಿನಿಮಾ ಶೂಟಿಂಗ್ ಶುರುವಾಗೋಕ್ಕಿಂತ ಎಂಡ್ ಆಗೋ ತನಕ ಹೌ ವಾಸ್ ಇಟ್? ವೆರಿ ಗುಡ್ ಸರ್, ನನಗೆ ವಿ ಎಂಜಾಯ್ಡ್ ಇಟ್. ತುಂಬ ತಲೆ ಕೆಡಿಸ್ಕೊಂಡು ರಾಕೆಟ್ ಸೈನ್ಸ್ ಇರಲಿಲ್ವಲ್ಲ, ಅಂದರೆ ಈ ಥರ ಗೆಟಪ್ಪು ಗ್ಲಾಮರ್ ಕಾಣಿಸ್ಬೇಕು, ಯಾವಾಗಲೂ ಬೆವ್ತ್ಕೊಂಡೇ ಇರೋದು. ಪಿಕ್ಚರ್ಸ್ ಬಿಗಿನಿಂಗಲ್ಲಿ ಮಾತ್ರ ಒಂಚೂರು ಫ್ರೆಶ್ ಅಲ್ವಾ. ಓಕೆ. ಆಮೇಲಿಂದ ಅದೇ ಥರ ಇದ್ದಿದ್ದು, ತುಂಬ ಸಿಂಪಲ್ ಆಗಿರೋದು. ಹಾಕೋ ಬಟ್ಟೆ ಹಾಕೋ, ಶಾರ್ಟಿಗೆ ಹೋಗು, ನಿಂತ್ಕೊ, ಮಾಡೋ, ಡೈಲಾಗ್ ಹೊಡಿ, ನಿಂತ್ಕೊ. ಸೊ ಇಟ್ ಡಸಂಟ್ ಮ್ಯಾಟರ್, ಯು ಆರ್ ಲುಕಿಂಗ್ ಫ್ರೆಶ್ ಆ್ಯಂಡ್ ಗ್ಲಾಮರಸ್. ಯು ಜಸ್ಟ್ ನೀಡ್ ಟು ಲುಕ್ ಕ್ಯಾರೆಕ್ಟರ್ ಅಷ್ಟೇ. ಪ್ರತಿಯೊಬ್ಬರು ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ಆ್ಯಂಡ್ ಚೆನ್ನಾಗಾಗಿದೆ ಸರ್, ಎಲ್ಲರೂ ಇನ್ವಾಲ್ವ್ ಆಗಿ. ಆ್ಯಂಡ್ ಒಂದು ಹೈ ವೋಲ್ಟೇಜ್ ಅಂತ ನಾನು ಹೇಳೋದಲ್ಲ, ಪ್ರತಿ ನಿಮಿಷನಲ್ಲೂ ಪ್ರತಿ ಸೀನಲ್ಲೂ ಏನೋ ವಿಷಯ ಇದೆ. ಯಾವುದೋ ಒಂದು ಕಾಮಿಡಿ ಸೀನ್ ಇಲ್ಲ, ಸ್ವಲ್ಪ ಲೈಟಾಗಿ ಆರಾಮಾಗಿ ಏನೋ ಅನ್ನೋ ಥರ ಏನಿಲ್ಲ ಅಲ್ಲಿ. ಎಲ್ಲ ಮೂಮೆಂಟಲ್ಲಿ ಇರೋದ್ರಿಂದ. ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ? ಬೈರ್ತಿರನ್ಗಳು ನೋಡಿದೆ, ಬಗೀರ ನೋಡಿದೆ, ಆಮೇಲೆ ಪುಷ್ಪ 2 ನೋಡಿದೆ. ಎಲ್ಲರೂ ಅವರೇ ಪಾಪ ಪ್ರೀತಿಯಿಂದ ಮನೇಲಿ ಹಾಕ್ಸ್ಕೊಟ್ಟಿದ್ರು, ಎಲ್ಲ ಅಲ್ಲಿ ನೋಡಿದ್ವಿ ಸರ್. ಇಷ್ಟ ಆಗಿದ್ದು ನಿಮಗೆ? ನಾನು ರಿವ್ಯೂನೇ ಮಾಡಲ್ಲ ಸರ್, ನಾನು ಫಸ್ಟ್ ಫೋನ್ ಹಾಕಿ ನೀವೇನು ತೆಗಿಬೇಕು ಅಂತ ಇದ್ರಿ ಕೇಳ್ತೀನಿ, ಅದ್ರ ಪ್ರಕಾರ ಅವ್ರು ಕರೆಕ್ಟಾಗಿ ತೆಗೆದಿರ್ತಾರೆ. ನಾನು ಹೇಳಿದೆ ಗೊತ್ತಾ ನಿಮಗೆ, ನೀವೇನು ಅಂದ್ಕೊಂಡಿದ್ದೀರ ತೆಗ್ದಿದ್ದೀರಾ ಫಸ್ಟು, ದಟ್ ಈಸ್ ಯರ್ ಫಸ್ಟ್ ಸಕ್ಸಸ್. ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ನಾವು ಸಿನಿಮಾದಲ್ಲಿ ಏನಾಗಿದೆ ಸರ್, ನಮಗೆ ಒಂದು ಪ್ರೀತಿಯಿಂದ ಹಾಕಿಕೊಟ್ಟಾಗ ನಾವು ಸಿನಿಮಾ ಒಂದು ಪಾಪ್ಕಾರ್ನ್ ಇಟ್ಕೊಂಡು ಏನೋ ಮಾಡ್ಕೊಂಡು ಕೂತಿರ್ತೀನಿ ನಾನು ಆರಾಮಾಗಿ. ರಿವ್ಯೂ ನಾನು ಮಾಡೋಕ್ಕೆ ಹೋಗಲ್ಲ ಸರ್. ರಿವ್ಯೂ ಮಾಡೋದು ಎಲ್ಲಿ ಅಂದರೆ OTT ಹಾಕಿದಾಗ ಯಾರಿಗಾನ ಚೆನ್ನಾಗಿದೆ ನೋಡಿ, ಅದು ಚೆನ್ನಾಗಿಲ್ಲ, ಟೈಮ್ ವೇಸ್ಟ್ ಮಾಡೋಣ ಅಂತೀವಿ. ಈ ಪ್ರಿವ್ಯೂ ಅಂತ ನಮಗೋಸ್ಕರ ನಮ್ಮ ಮನೇಲಿ ಹಾಕಿಕೊಟ್ಟಾಗ ಸರ್, ಅವ್ರ ಪಾಪ ಪ್ರೀತಿನ ಒಂದು ಎಫರ್ಟ್ ಸರ್ ಅದು. ನಾವೇ ಸಿನಿಮಾಗಳು ಹೆಂಗೆಂಗೋ ಮಾಡ್ತಾ ಇರ್ತೀವಿ ಸಮ್ ಟೈಮ್, ನಮಗೆ ನಮ್ಮ ಸಿನಿಮಾ ಮೇಲೆ ಜಡ್ಜ್ಮೆಂಟ್ಸ್ ಇರಲ್ಲ. ಕೂತ್ಕೊಂಡು ಆರಾಮಾಗಿ ಇನ್ನೊಬ್ಬರ ಬಗ್ಗೆ ಪಿಕ್ಚರ್ ಬಗ್ಗೆ ಮಾತಾಡೋದು ಈಸಿ. ವಿ ಆರ್ ನಾಟ್ ಎಲಿಜಿಬಲ್ ಸರ್ ಟು ಆ್ಯಕ್ಚುಲಿ ರಿವ್ಯೂ. ನಿಮ್ಮ ಸಿನಿಮಾದ ರಿವ್ಯೂಗೆ ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ನೀವು? ಇವನು ಹೇಳಿದರೆ ಕರೆಕ್ಟಾಗಿ ಹೇಳ್ತಾನಪ್ಪ ಅಥವಾ ಇವಳು ಹೇಳಿದರೆ ಕರೆಕ್ಟಾಗಿ ಹೇಳ್ತಾಳೆ? ನನ್ನ ಡಿಸ್ಟ್ರಿಬ್ಯೂಟ್ರ್ ಕಲೆಕ್ಷನ್ ಕೊಡ್ತಾರಲ್ಲ, ಅದು ಹೇಳುತ್ತೆ ಸರ್. ಸೊ ಕಥೆ ಆರಿಸ್ಕೊಂಡಾಗಿನಿಂದ ಸಿನಿಮಾ ರಿಲೀಸ್ ಆಗೋ ತನಕ ಎಲ್ಲದರಲ್ಲೂ ನೀವು ರೈಟ್ ಆಗಿರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೇಳಿದಾಗೆ ವಿತಿನ್ ಫ್ಯೂ ಡೇಸ್ 2ನೇ ಸಂದರ್ಶನ, ಇಟ್ ವಾಸ್ ಬೀನ್ ಆಲ್ವೇಸ್ ಎ ಗ್ರೇಟ್ ಒನ್. ಥ್ಯಾಂಕ್ ಯು ಸೋ ಮಚ್.